ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ಪುಷ್ಪಲತಾ. ನನ್ನ ಹೆಸರು ಕೂಡ ಪುಷ್ಪಲತಾ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ದೇವಸ್ಥಾನಕ್ಕೆ ಹೊರಟಿದ್ದೀನಿ. ದೇವಸ್ಥಾನಕ್ಕೆ ಬಂದ್ವಿ. ಇದು ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಚಿಕ್ಕಮಂಗ್ಳೂರಲ್ಲಿ AIT ಕಾಲೇಜ್ ಇಂದ ಮುಂದೆ ಹೋಗಿ IDST ಕಾಲೇಜಿಂದ ಮುಂದೆ ಹೋದರೆ ಮಹಾಲಕ್ಷ್ಮಿ ಟೆಂಪಲ್ ಸಿಕ್ಕತ್ತೆ. ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿ ಶುಕ್ರವಾರ ಅಮ್ಮನವರಿಗೆ ತುಂಬ ವಿಶೇಷವಾಗಿ ಪೂಜೆ ಮಾಡಿರ್ತಾರೆ. ಇದು ಅಷ್ಟಲಕ್ಷ್ಮಿಯರಿರುವಂತಹ ದೇವಸ್ಥಾನ. ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ಸಖತ್ ಇಷ್ಟ ಆಯಿತು ನಮಗೆ ದೇವಸ್ಥಾನ. ಇಲ್ಲಿ ನೋಡಿ ಅಷ್ಟಲಕ್ಷ್ಮಿಯರ ದೇವಸ್ಥಾನ. ಇದು ಒಂದು ಸೀತಾರಾಮ ಲಕ್ಷ್ಮಣ ಇರೋವಂಥದ್ದು. ಅದು ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳು ಇಲ್ಲಿದ್ದಾರೆ. ಈ ದೇವರು ಆಂಜನೇಯ ದೇವರು. ತುಂಬ ಚೆನ್ನಾಗಿದೆ. ನಾವು ಪ್ರತಿ ಶುಕ್ರವಾರ ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗ್ತೀವಿ. ನಮಗಂತೂ ತುಂಬ ಇಷ್ಟ. ಇವರು ಗಣಪತಿ, ವಲ್ಲಿ ಕಾರ್ತಿಕೇಯ ಅವರು ಒಂದೇ ದೇವಸ್ಥಾನ. ಎಲ್ಲರೂ ಇದ್ದಾರೆ. ಇವರು ಬಂದು ಅಷ್ಟಲಕ್ಷ್ಮಿಯರು, ಧಾನ್ಯಲಕ್ಷ್ಮಿ ಆ ಥರ ಫುಲ್ ಸುತ್ತ 3 ಸ್ಟೆಪ್ ಇದೆ. 3 ಸ್ಟೆಪ್ಪಲ್ಲೂ ಕೆಳಗೊಂದು ಸ್ಟೆಪ್ಪಲ್ಲಿ ದೇವಸ್ಥಾನಗಳು ಮತ್ತು ನೆಕ್ಸ್ಟು ಮೇಲೆ ಅಷ್ಟಲಕ್ಷ್ಮಿಯರು ಇದ್ದಾರೆ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಚಿಕ್ಕಮಗಳೂರಲ್ಲಿದ್ದೀರಾ ಒಂದು ಸಲ ಈ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬ ಇಷ್ಟ ಅನಿಸುತ್ತೆ. ಇವ್ರು ಬಂದು ಸಂತಾನ ಲಕ್ಷ್ಮಿ ಅಮ್ಮನವರು. ಸುತ್ತ 3 ರೌಂಡ್ ಬರೋ ಅಷ್ಟರಲ್ಲಿ ನಾವೆಲ್ಲ ದೇವರ ದರ್ಶನ ಕೂಡ ಮಾಡ್ಬೋದು. ಇವ್ರು ಬಂದು ಗಜಲಕ್ಷ್ಮಿ. ಎಲ್ಲ ಅಷ್ಟಲಕ್ಷ್ಮಿಯರು ಇದ್ದಾರೆ ಈ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ. ನಾವು ಪ್ರತಿ ಶುಕ್ರವಾರ ಇದು ದೇವಸ್ಥಾನ ಬಂದು ದೇವಸ್ಥಾನದ ಹೊರಗಡೆ ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ ಅಂದರೆ ಅಷ್ಟು ನೀಟಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ದೇವಸ್ಥಾನಕ್ಕೆ ಬನ್ನಿ. ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಯಿತು. ಈಗ ನಾವು ಮನೆ ಕಡೆ ಹೊರಟ್ವಿ. ಇನ್ನೊಂದು ವಿಶೇಷತೆ ಏನು ಅಂದರೆ ಈ ದೇವಸ್ಥಾನದಲ್ಲಿ ನಾವು ನಿಂಬೆಹಣ್ಣಿನ ದೀಪ ಕೂಡ ಹಚ್ಬೋದು. ಸಂಕಲ್ಪ ಮಾಡಿಕೊಂಡು 2ರಿಂದ ಶುರು ಮಾಡಿ ನಮಗೆ ಎಷ್ಟು ವಾರ ಆಗುತ್ತೆ ಅಷ್ಟು ವಾರ ಸಂಕಲ್ಪ ಕೂಡ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಏನೇ ಬೇಡಿದ್ರೂ ವರನ ಕೊಡುತ್ತಾರೆ ದೇವರು. ನಾವು ಪ್ರತಿ ಶುಕ್ರವಾರ ಮಿಸ್ ಮಾಡದೆ ಬರ್ತೀವಿ. ನಮಗೆಲ್ಲ ಒಳ್ಳೆಯದೇ ಆಗಿದೆ. ನೀವು ಕೂಡ ಒಂದು ಸಲ ಬನ್ನಿ. ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಬೋದು. ಅದರಲ್ಲೂ ಆಷಾಢ ಮಾಸದಲ್ಲಂತೂ ವಿಶೇಷ ಪೂಜೆ ಎಲ್ಲನೂ ಇರುತ್ತೆ. ಇಲ್ಲ ನನ್ನ ವಿಡಿಯೋ ನೋಡಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು.